ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಈಗ ಮತ್ತೊಂದು ಕೆಟ್ಟ ದಾಖಲೆ ಬರೆದಿದೆ. ಬೆಂಗಳೂರು ವಿಶ್ವದಲ್ಲೇ ಎರಡನೇ ಅತಿದೊಡ್ಡ ಟ್ರಾಫಿಕ್ ಅದು ನಮ್ಮ ಬೆಂಗಳೂರಿನಲ್ಲಿ. ವರ್ಷಕ್ಕೆ 7 ದಿನ ರಸ್ತೆಯಲ್ಲೇ ಕಳೆಯುತ್ತಿದ್ದಾರೆ ಜನ. ಬೆಂಗಳೂರು ಟ್ರಾಫಿಕ್ ಕರಾಳ ದಾಖಲೆ. ಸೈಕಲ್ ವೇಗಕ್ಕಿಂತಲೂ ನಿಧಾನವಾಯಿತೆ ಬೆಂಗಳೂರು ಟ್ರಾಫಿಕ್. 10 ಕಿಲೋಮೀಟರ್ ಪ್ರಯಾಣಿಸಲು ಬೇಕು 36 ನಿಮಿಷ. ಬೆಳಗ್ಗೆ ಸಂಜೆ ಪೀಕ್ ಅವರ್ನಲ್ಲೇ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಮತ್ತೊಂದು ಕೆಟ್ಟ ದಾಖಲೆ ಬರೆದ ರಾಜಧಾನಿ ಬೆಂಗಳೂರು. ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ಟ್ರಾಫಿಕ್. ವರ್ಷಕ್ಕೆ 7 ದಿನ ರಸ್ತೆಯಲ್ಲೇ ಕಳೆಯುತ್ತಿದ್ದಾರೆ ಜನ. ಬೆಂಗಳೂರು ಟ್ರಾಫಿಕ್ ಕರಾಳ ದಾಖಲೆ ಇದು. ಸೈಕಲ್ ವೇಗಕ್ಕಿಂತಲೂ ನಿಧಾನವಾಯಿತೆ ಬೆಂಗಳೂರು ಟ್ರಾಫಿಕ್. 10 ಕಿಲೋಮೀಟರ್ ಪ್ರಯಾಣಿಸಲು ಬೇಕು 36 ನಿಮಿಷ. ಬೆಳಗ್ಗೆ ಸಂಜೆ ಪೀಕ್ ಅವರ್ನಲ್ಲೇ ಟ್ರಾಫಿಕ್ ಜಾಮು. ನೆದರ್ಲ್ಯಾಂಡ್ಸ್ನ ಟಾಮ್ ವರದಿಯಲ್ಲಿ ಬೆಂಗಳೂರಿಗೆ 2ನೇ ಅಗ್ರಸ್ಥಾನ. ಸೂಚ್ಯಾಂಕದಲ್ಲಿ ಮೆಕ್ಸಿಕೋ ಸಿಟಿ ಮೊದಲ ಸ್ಥಾನದಲ್ಲಿದ್ದು ಬೆಂಗಳೂರು 2ನೇ ಸ್ಥಾನಕ್ಕೇರಿದೆ. 2024ಕ್ಕೆ ಹೋಲಿಸಿದ್ರೆ 2025ರಲ್ಲಿ ಟ್ರಾಫಿಕ್ ದಟ್ಟಣೆ ಇನ್ನೂ ಹೆಚ್ಚಾಗಿದೆ. ಬೆಂಗಳೂರಿನ ಹದಗೆಟ್ಟ ರಸ್ತೆಗಳಿಗೆ ಹಿಡಿದ ಕೈಗನ್ನಡಿಯಂತಾಗಿದೆ. ಇದೊಂದು ಕೆಟ್ಟ ದಾಖಲೆಯೇ ಹೊರತು ಒಳ್ಳೆಯ ದಾಖಲೆ ಅಲ್ಲ. ಗಂಡನಿಗೆ ಎದೆನೋವು ಕಾಣಿಸಿಕೊಂಡಿದೆ. ಹೆಂಡತಿ ಆಟೋ ರೆಡಿ ಮಾಡಿಸಿ ಗಂಡನ ಕೂರಿಸಿ ಇನ್ನೇನು ಹೊರಡಬೇಕು. ಫಿನಿಶ್. ಹೃದ್ರೋಗ ಕ್ಲಿನಿಕ್ ಬರುವ ಮುನ್ನವೇ ವ್ಯಕ್ತಿ ಸಾವು. ಕಾರಣ ಟ್ರಾಫಿಕ್ ಜಾಮು. ಅರ್ಜೆಂಟಿಗೆ ಆಗಬೇಕಾದ ಯಾವ ಕೆಲಸವೂ ಆಗೋದಿಲ್ಲ. ಕಲ್ಯಾಣ ಮಂಟಪಕ್ಕೆ ಹೋಗಬೇಕು, 11 ಗಂಟೆಗೆ ತಾಳಿ ಕಟ್ಟಬೇಕು. ಅಷ್ಟೊತ್ತಿಗೆ ಅದಾಗಲೇ ಅಲ್ಲಿ ರೀಚ್ ಆಗಿ ಅವರಿಗೆ ಅಕ್ಷತೆ ಕಾಳಾಕ ಆಶೀರ್ವಾದ ಮಾಡಬೇಕು ಅಂತ ಅನ್ಕೊಂಡವ್ರು ಕನಸಲ್ಲೇ ಬಾಕಿ. ಹೋಗೋ ಅಷ್ಟೊತ್ತಿಗೆ ಎಲ್ಲವೂ ಮುಗಿದೋಗಿರುತ್ತೆ. ಈ ಪರಿ ಬೆಂಗಳೂರು ಬದಲಾಗಿದೆ. ಬೆಳಗ್ಗೆ ಸಂಜೆ ಪೀಕ್ ಅವರ್ನಲ್ಲೂ ಕೂಡ ಕಂಪ್ಲೀಟ್ ಟ್ರಾಫಿಕ್. ಸೈತಾನ್ನಂತೆ ಟ್ರಾಫಿಕ್, ಸುದೀರ್ಘವಾದ ಟ್ರಾಫಿಕ್ ಜಾಮು. ಬೆಂಗಳೂರು ಈ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ವರ್ಷ ಕಳೆದಂತೆ ಟ್ರಾಫಿಕ್ ಕಡಿಮೆ ಆಗ್ತಾ ಇಲ್ಲ. ಬದಲಾಗಿ ವಾಹನದ ಸಂಖ್ಯೆಯು ಹೆಚ್ಚಾಗ್ತಾ ಇದೆ. ಹೊರ ರಾಜ್ಯದಿಂದ ವಲಸಿಗರು ಬರುವುದು ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ವಾಹನ ಖರೀದಿಯ ಜೊತೆ ವಾಹನ ಚಾಲನೆಯೂ ಕೂಡ ಹೆಚ್ಚಾಗಿದೆ. ಬೆಂಗಳೂರಿನ ಕೆಲ ಪ್ರಮುಖ ನಗರಗಳಲ್ಲಿ ಅರ್ಧ ಕಿಲೋಮೀಟರ್ಗೊಂದೊಂದು ಟ್ರಾಫಿಕ್ ಜಾಮ್ ಸಿಗ್ನಲ್ಗಳಲ್ಲಿ. ಅದು ಕೂಡ ದೈತ್ಯವಾದಂತಹ ಟ್ರಾಫಿಕ್. ಬೆಂಗಳೂರು ಹೇಳಿ ಕೇಳಿ ಸಿಲಿಕಾನ್ ಸಿಟಿ, ಎಲ್ಲ ರಾಜ್ಯದವರು ಕೂಡ ಅವಲಂಬಿತಗೊಂಡಿರತಕ್ಕಂತಹ ಒಂದು ನಗರ. ಈ ನಗರ ಈಗಾಗಲೇ ಮೆಟ್ರೋ ಬಂದ ನಂತರ ಒಂದಷ್ಟು ಟ್ರಾಫಿಕ್ ಕಡಿಮೆಯಾಗುತ್ತೆ ಅನ್ಕೊಂಡವರಿಗೆ ಆಘಾತದ ಮೇಲೊಂದು ಆಘಾತ. ಯಾವ ಬದಲಾವಣೆಯೂ ಇಲ್ಲ ಟ್ರಾಫಿಕ್ ಬ್ಲಾಕಿಗೆ ಅಥವಾ ಟ್ರಾಫಿಕ್ ಜಾಮಿಗೆ. ಹೀಗೆ ಮುಂದುವರೆದರೆ ಕಥೆ ಏನು? ಹೆಚ್ಚಿನವರಿಗೆ ಮೆಟ್ರೋದಲ್ಲಿ ಪ್ರಯಾಣ ಮಾಡೋದಕ್ಕಾಗೋದಿಲ್ಲ. ಅಷ್ಟು ಪ್ರಮಾಣದಲ್ಲಿ ಮೆಟ್ರೋ ನಮ್ಮಲ್ಲಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಬಸ್ಸು ಬೈಕ್ಗಳನ್ನೇ ಬಳಸೋದ್ರಿಂದಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ವರ್ಷಕ್ಕೆ 7 ದಿನ ರಸ್ತೆಯಲ್ಲೇ ಕಳೆಯುತ್ತಿದ್ದಾರೆ ಜನ. ಬೆಂಗಳೂರು ಟ್ರಾಫಿಕ್ ಕರಾಳ ದಾಖಲೆ ಇದು. ನಿಜಕ್ಕೂ ಕೂಡ ಇದು ಒಂದು ತರಹದ ಟೆನ್ಷನ್ನ ವಿಚಾರ. ಸೈಕಲ್ ವೇಗಕ್ಕಿಂತಲೂ ನಿಧಾನವಾಯಿತೆ ಹಾಗಾದರೆ ಬೆಂಗಳೂರು ಟ್ರಾಫಿಕ್ಕು. 10 ಕಿಲೋಮೀಟರ್ ಪ್ರಯಾಣಿಸೋದಕ್ಕೆ ಬೇಕು 36 ನಿಮಿಷ. ಸರಿಯಾಗಿ ಫ್ರೀ ಇದ್ದರೆ 10 ಕಿಲೋಮೀಟರ್ಗೆ ಕೇವಲ 3 ನಿಮಿಷದಲ್ಲಿ ತಲುಪಬಹುದು. ಅದನ್ನು 36 ನಿಮಿಷ ತಲುಪಿದೆ. ಬೆಳಗ್ಗೆ ಸಂಜೆ ಪೀಕ್ ಅವರ್ನಲ್ಲಂತೂ ಟ್ರಾಫಿಕ್ ಫುಲ್ ಜಾಮ್ ಆಗಿರುತ್ತೆ. ನೆದರ್ಲ್ಯಾಂಡಿನ ಟಾಮ್ ವರದಿಯಲ್ಲಿ ಬೆಂಗಳೂರಿಗೆ 2ನೇ ಸ್ಥಾನ ಬಂದಿದೆ. ಸೂಚ್ಯಾಂಕದಲ್ಲಿ ಮೆಕ್ಸಿಕೋ ಸಿಟಿ ಮೊದಲ ಸ್ಥಾನದಲ್ಲಿದ್ದು ಬೆಂಗಳೂರು 2ನೇ ಸ್ಥಾನ. 2024ಕ್ಕೆ ಹೋಲಿಸಿದ್ರೆ 2025ರಲ್ಲಿ ಟ್ರಾಫಿಕ್ ದಟ್ಟಣೆ ಇನ್ನೂ 2% ಹೆಚ್ಚಳ ಆಗಿದೆ. ಇನ್ನು ವೈಜ್ಞಾನಿಕ ಸೂತ್ರಗಳನ್ನು ಪ್ರಯೋಗ ಮಾಡಬೇಕಾಗಿ ಬರುತ್ತೆ. ಇನ್ನು ಕೆಲವೊಂದು ಕಡೆಗಳಲ್ಲಿ ಅಂಡರ್ ಪಾಸ್ಗಳ ವ್ಯವಸ್ಥೆಯ ಮುಖಾಂತರವಾಗಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡೋದು, ಅದು ಕೂಡ ಪ್ರಕೃತಿಗೆ ಯಾವುದೇ ತರಹದ ಅನಾನುಕೂಲ ಆಗದಂತೆ ನೋಡಿಕೊಳ್ಬೇಕು. ಎಲ್ಲವೂ ಕೂಡ ವೈಜ್ಞಾನಿಕವಾಗಿರಬೇಕು. ಆ ತರಹದ ಕೆಲ ಸೂತ್ರಗಳು ಪ್ರಯೋಗ ಆದರೆ ಖಂಡಿತವಾಗ್ಲೂ ಕೂಡ ಟ್ರಾಫಿಕ್ ಕ್ಲಿಯರ್ ಅಥವಾ ಟ್ರಾಫಿಕ್ಕಿನ ಸಮಸ್ಯೆಯಿಂದ ನಾವು ಬದುಕುಳಿಯಬಹುದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.